ಈ ಪ್ರತಿಭಟನೆಯನ್ನ ಹಮ್ಮಿಕೊಳ್ಳಲಿಕ್ಕೆ ನಮ್ಗೊಂದು ರೀತಿಯಲ್ಲಿ ಬಹಳ ನೋವಾಗ್ತದೆ. ಯಾಕಂದ್ರೆ ಮೊನ್ನೆ ರಾತ್ರಿ ನಡೆದಂತಹ ಹೆದ್ದಾರಿ ಏನು ಮರಣದ ಹೆದ್ದಾರಿಯಾಗಿ ಪರಿವರ್ತನೆಗೊಂಡಿರುವಂತಹ ಈ ಸುರತ್ಕಲ್ ಟು ನಂತೂರು ಹೆದ್ದಾರಿಯಲ್ಲಿ ಪಣಂಬೂರು ಭಾಗದಲ್ಲಿ ಆದಂತಹ ಒಂದು ದೊಡ್ಡ ಗುಂಡಿಯಲ್ಲಿ ತನ್ನ ದ್ವಿಚಕ್ರ ವಾಹನದ ಅಪಘಾತಕ್ಕೊಳಗಾಗಿ ಮೃತಪಟ್ಟಂತಹ ಅಶ್ರಫ್ ನಮ್ಗೆಲ್ರಿಗೂ ಬಹಳಷ್ಟು ಆತ್ಮೀಯರು, ಪರಿಚಿತರು. ಸುರತ್ಕಲ್ ಪ್ರದೇಶದಲ್ಲಿ ಬಹುಶಃ ಅವರ ಪರಿಚಯ ಇಲ್ಲದಿರುವವರು, ಅವರ ಮುಖ ಪರಿಚಯ ಇಲ್ಲದಿರುವವರು ಬಹುಶಃ ಯಾರೂ ಇಲ್ಲ. ಅವರನ್ನ ಕಳ್ಕೊಂಡಿರುವಂತಹ ನಾವು ದುಃಖದಲ್ಲಿ ನಾವೆಲ್ಲರೂ ಇದ್ದೇವೆ. ಅಶ್ರಫ್ ಬಹಳ ಸ್ನೇಹಮಯ ವ್ಯಕ್ತಿತ್ವದ ಒಬ್ಬ ವ್ಯಕ್ತಿ. ಆರಂಭದಲ್ಲಿ ಅವರನ್ನ ನಾವು ಇಲ್ಲಿ ನೆನಪಿಸಿಕೊಳ್ಬೇಕಾಗತ್ತೆ. ಬೇರೆ ಬೇರೆ ಅವರಲ್ಲಿ ಬಹಳ ಹಾಸ್ಯ ಪ್ರಜ್ಞೆ ಇದ್ದಂತ ವ್ಯಕ್ತಿ. ಬಹಳಷ್ಟು ಯಾರೇ ಏನೇ ದುಃಖದಲ್ಲಿದ್ರು, ನೋವಲ್ಲಿದ್ರು ಕೂಡ ಅವರನ್ನ ಏನೋ ಒಂದು ತಮಾಷೆ ಮಾತಾಡಿ ನಗಿಸುವಂತ ಒಬ್ಬ ವ್ಯಕ್ತಿ. ಮತ್ತೆ ಎಲ್ಲಾ ರಾಜಕೀಯ ಪಕ್ಷಗಳಿರ್ಬೋದು, ಯಾವುದೇ ಧರ್ಮದವರಿರ್ಬೋದು, ಅವರೆಲ್ಲರ ಜೊತೆ ಕೂಡ ಯಾವುದೇ ಎಷ್ಟೇ ದೊಡ್ಡ ಸುರತ್ಕಲ್ ಭಾಗದ ನಾಯಕರಿರ್ಬೋದು, ಅವರೆಲ್ಲರನ್ನೂ ಕೂಡ ಬಹಳ ಆತ್ಮೀಯತೆಯಿಂದ, ಸಲಿಗೆಯಿಂದ ಮಾತಾಡುವಂತಹ ಒಂದು ವ್ಯಕ್ತಿತ್ವವನ್ನು ಹೊಂದಿದ್ರು. ಮತ್ತೆ ಇಲ್ಲಿ ಯಾರೇ ಆದ್ರೂ ಹಸಿವಿನಲ್ಲಿದ್ರೆ ಇಲ್ಲಿ ಸುರತ್ಕಲ್ ಪರಿಸರದಲ್ಲಿ ಯಾವಾಗಲೂ ಕಾಣಸಿಗುವಂತ ಕೆಲವು ವ್ಯಕ್ತಿಗಳಿಗೆ ತನ್ನ ಜೇಬಿನಿಂದ ಒಂದಿಷ್ಟು ದುಡ್ಡನ್ನ ಕೊಡುವಂತದ್ದು, ಅವರಿಗೆ ಊಟ ತಿಂಡಿ ಕೊಡಿಸುವಂತ ಒಂದು ವ್ಯಕ್ತಿತ್ವ ಕೂಡ ಇತ್ತು. ನಾವು ಮಾರುಕಟ್ಟೆ ವಿಚಾರದಲ್ಲಿ ಹೋರಾಟ ಮಾಡುವಾಗಲೂ ಕೂಡ 11 ದಿನಗಳು ಕೂಡ ನಮ್ಮ ಜೊತೆಗಿದ್ರು. ಹಲವಾರು ಸಹಾಯಗಳನ್ನ ಮಾಡುವಂತಹದ್ದು. ಟೋಲ್ಗೇಟ್ ವಿರುದ್ಧದ ಹೋರಾಟದಲ್ಲಿಯೂ ಕೂಡ ಒಂದು ದಿವಸ ಅವರು ಊಟದ ವ್ಯವಸ್ಥೆಯನ್ನು ಕೂಡ ಮಾಡಿದ್ರು. ಅಂತ ಒಂದು ಕಾಳಜಿ ಇದ್ದಂತ ಒಬ್ಬ ವ್ಯಕ್ತಿ ನಮ್ಮನ್ನು ಅಗಲಿದ್ದಾರೆ. ಬಹಳ ನೋವಿದೆ. ಅವರನ್ನು ಈ ರೀತಿಯಲ್ಲಿ ಒಂದು ಅಪಘಾತಗಳಾಗುವಂತಹದ್ದು, ಸಾವು ನೋವುಗಳಾಗುವಂತಹದ್ದು ಘಟಿಸ್ತದೆ. ಆದ್ರೆ ತೀರಾ ವಿನಾಕಾರಣವಾಗಿ ನಾವೆಲ್ಲರೂ ಎಚ್ಚರಿಕೆ ಕೊಟ್ಟ ಮೇಲೆ ಕೂಡ ಆಡಳಿತದ ಒಂದು ನಿರ್ಲಕ್ಷ್ಯಕ್ಕೆ ಅಥವಾ ಆಡಳಿತದ ಅತ್ಯಂತ ಕೆಟ್ಟದಾದಂತಹ ನಿರ್ವಹಣೆಗೆ ನಾವು ಅಶ್ರಫ್ ಅನ್ನ ದಿಢೀರಾಗಿ ಕಳ್ಕೊಳ್ಬೇಕಾಯಿತು. ನಮ್ಗೆಲ್ರಿಗೂ ಕೂಡ ಬಹಳ ಖೇದ ಆಗಿದೆ, ನೋವಾಗಿದೆ. ನಾವು ಮೊದಲಾಗಿ 1 ನಿಮಿಷ ಈ ಪ್ರತಿಭಟನೆಯಲ್ಲಿ ನಾವು ಭಾಷಣವನ್ನ ಮುಂದುವರಿಸೋಕೆ ಮುಂಚೆ ಅಶ್ರಫ್ ಅವರಿಗೆ 1 ನಿಮಿಷ ನಾವೆಲ್ಲರೂ ಮೌನವಾದಂತಹ ಒಂದು ಶ್ರದ್ಧಾಂಜಲಿಯನ್ನು ಕೊಡಬೇಕು ಅಂತ ನಾನು ನಿಮ್ಮೆಲ್ಲರಲ್ಲಿ ಕೂಡ ವಿನಂತಿಸ್ತೀನಿ. 1 ನಿಮಿಷಗಳ ಕಾಲ ನಾವೆಲ್ಲರೂ ಮೌನವಾಗಿ ನಿಂತು ಅವರಿಗೆ ಶ್ರದ್ಧಾಂಜಲಿಯನ್ನು ಸಲ್ಲಿಸಬೇಕು ಅಂತ ಮತ್ತೊಮ್ಮೆ ವಿನಂತಿಸ್ತೀನಿ. ಈ ಸಾವು ಯಾಕೆ ಸಂಭವಿಸ್ತು ಅನ್ನುವಂತಹ ಪ್ರಶ್ನೆ ನಮ್ಗೆ. ಯಾಕೆ ಇಂತಹ ಸಾವುಗಳು ಸಂಭವಿಸ್ತದೆ? ನಮ್ಮ ಜಿಲ್ಲೆ ಒಂದು ಕಡೆಯಲ್ಲಿ ಮತೀಯ ಸಂಘರ್ಷಗಳಿಗೆ ಪ್ರತೀಕಾರದ ಕೊಡುಗೆ ಅಮಾಯಕರನ್ನ ಕಳ್ಕೊಳ್ಳುವಂತಹ ಒಂದು ಘಟನೆಗಳು ಸರಣಿಯಾಗಿ ವರದಿ ಆಗ್ತಾ ಇದೆ. ಅದರಿಂದ ನಾವೆಲ್ಲರೂ ಕೊಂಡ ವಿಚಲಿತರಾಗಿದ್ದೀವಿ. ಈ ರೀತಿಯ ಸಾವುಗಳು ಸಂಭವಿಸಬಾರದು. ಯಾರೇ ಮನೆಯಿಂದ ಹೋದಂತ ಯುವಕರು, ಮನೆಯಿಂದ ಹೊರಟು ಹೋದಂತ ನಾಗರಿಕರು ಸುರಕ್ಷಿತವಾಗಿ ಮನೆಗೆ ಮರಳಬೇಕು. ಅವರು ಮನೆಗೆ ಮರಳ್ತಾರೋ ಇಲ್ವೋ ಅನ್ನುವಂತ ಆತಂಕದಿಂದ ಅವರ ಕುಟುಂಬಗಳು ಇರಬಾರ್ದು ಅನ್ನುವಂಥದ್ದನ್ನು ನಾವೆಲ್ಲರೂ ಬಹಳಷ್ಟು ಮಾತಾಡ್ತಾ ಇದ್ದೀವಿ ಈ ರೀತಿಯ ಪ್ರತೀಕಾರ, ಮತೀಯ ಹಿಂಸೆಗಳ ಸಾವುಗಳ ಸಂದರ್ಭದಲ್ಲಿ. ಆದ್ರೆ ಇವತ್ತು ಈ ಸುರತ್ಕಲ್ನಿಂದ ಮಂಗಳೂರಿಗೆ ಹೋಗುವಂತ, ಅದು ದ್ವಿಚಕ್ರ ವಾಹನದಲ್ಲಿ ಹೋಗುವಂತ ಅವರ ಕುಟುಂಬದವರು ಕೂಡ ನಮ್ಮ ಮನೆಯಿಂದ ಹೊರಟಂತ ನಮ್ಮ ಮನೆಯ ಮಕ್ಕಳು, ಗಂಡಸರು ವಾಪಸ್ಸು ಒಂದು ಬರ್ತಾರೆ ಅನ್ನುವಂತ ಗ್ಯಾರಂಟಿ ಇಲ್ಲ ಈ ವಾಹನ ಗುಂಡಿಯಿಂದ, ಈ ರಸ್ತೆ ಗುಂಡಿಯಿಂದಾಗಿ. ಇವತ್ತು ಮತೀಯ ಕಾರಣಕ್ಕಾಗಿ ಮಾತ್ರ ಅಲ್ಲ, ಈ ಹೆದ್ದಾರಿಯ ಮರಣ ಗುಂಡಿಗಳಿಂದಾಗಿಯೂ ಕೂಡ ದುಡಿಲಿಕ್ಕೆ ಹೋದಂತ ಗಂಡಸರು, ದ್ವಿಚಕ್ರ ವಾಹನದಲ್ಲಿ ಹೋದಂತ ಗಂಡಸರು ಮನೆಗೆ ವಾಪಸ್ ಬರ್ತಾರೆ ಅನ್ನುವಂತ ಗ್ಯಾರಂಟಿಯನ್ನು ಇಲ್ಲದೆ ಇವತ್ತು ಕುಟುಂಬಗಳು ಬದುಕು ಸಾಗುವಂತ ಅಥವಾ ಆತಂಕದಲ್ಲಿರುವಂತಹ ಸಂದರ್ಭ ನಮ್ಮ ಮುಂದೆ ಇದೆ. ಇದಕ್ಕೆ ಕಾರಣ ಏನು ಅನ್ನುವಂಥದ್ದು, ಇದು ನಿರ್ಲಕ್ಷ್ಯ ಅಲ್ಲದೆ ಏನು ಬೇರೇನೂ ಅಲ್ಲ. ನಾವು ನೋಡ್ತಾ ಇದ್ದೀವಿ, ಈ ಮುಖ್ಯದಿಂದ ಆ ಕಡೆಗೆ ನವಯುಗನವರ ಹೆದ್ದಾರಿ ಇದೆ, ಅವರನ್ನ ಮೈಂಟೈನ್ ಮಾಡ್ತಾರೆ. ಇಲ್ಲಿ ಆ ಕಡೆ ತಲಪಾಡಿ ದಾಟಿದ್ರೆ ಸಾಕು, ಕೇರಳ ಭಾಗದಲ್ಲಿ ಅತ್ಯುತ್ತಮವಾದಂತ ಕಾಮಗಾರಿಗಳನ್ನ, ಉತ್ತಮ ಗುಣಮಟ್ಟದ ರಸ್ತೆಯನ್ನು ಇದೇ ಹೆದ್ದಾರಿ ಪ್ರಾಧಿಕಾರ ಕೊಡ್ತದೆ. ಆದ್ರೆ ಸುರತ್ಕಲ್ನಿಂದ ನಂತೂರು ಹೊರಗಿನ ಹೆದ್ದಾರಿ ಬಹುಶಃ ನಾವು ಒಂದು 15-20 ವರ್ಷ ಆಯಿತು ಒಂದು ಸರಿಯಾದಂತ ವಾಹನ ಸಂಚಾರ ಮಾಡಲಿಕ್ಕೆ ಸಾಧ್ಯ ಆಗದೆ. ಮೊದಲು ಇದು ಸಾಮಾನ್ಯ ಹೆದ್ದಾರಿ ಆಗಿದ್ದಾಗ, ಕೇವಲ ದ್ವಿಪಥ ಇದ್ದಾಗ ಇದನ್ನ ಮೇಲ್ದರ್ಜೆಗೇರಿಸುವಂತಹದ್ದು ಅಂತ ಶುರುವಾಯಿತು ಆ ಟೈಮಲ್ಲಿ.